ಮಂಪರು ಪರೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಸೌರಭ್ ರಸ್ತೋಗಿ ಕೊಲೆ ಕೇಸ್ನಲ್ಲಿ ಸೌರಭ್ ರಸ್ತೋಗಿಯ ಪತ್ನಿಗೆ ಮಂಪರು ಪರೀಕ್ಷೆ ನಡೆಸೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ. ಅದೊಂದು ವಿಷಯವನ್ನು ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತೆಗೆಯೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮಂಪರು ಪರೀಕ್ಷೆ ಅಂದ್ರೇನು, ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ, ಇದಕ್ಕೆ ಒಂದು ಸಾಕ್ಷಿಯಾಗಿ ಎಷ್ಟರ ಮಟ್ಟಿಗೆ ಬೆಲೆ ಇದೆ ಅನ್ನುವಂಥದ್ದು. ಬ್ರೇಕ್ಗಿಂತ ಮುಂಚೆ ನಾನೊಂದು ಮಾತನ್ನು ಹೇಳಿದ್ದೆ, ಮಂಪರು ಪರೀಕ್ಷೆಗೆ ಒಳಗಾದಂಥ ವ್ಯಕ್ತಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲವಾ ಅಂತ. ಶಂಕರಪ್ಪ ಸರ್, ಮನಸ್ಸಿನ ಮೇಲೆ ತುಂಬ ಹಿಡಿತ ಇಟ್ಕೊಂಡಂಥವರು ಪಾಲಿಗ್ರಾಫ್ ಟೆಸ್ಟನ್ನು ಚೀಟ್ ಮಾಡಬಲ್ಲರು, ಅದಕ್ಕೂ ಮೋಸ ಮಾಡಬಲ್ಲರು, ಮಂಪರು ಪರೀಕ್ಷೆಯನ್ನು ಚೀಟ್ ಮಾಡಬಲ್ಲರು. ಒಬ್ಬ ಮನುಷ್ಯ ತುಂಬ ಗಟ್ಟಿಯಾಗಿ ನಾನು ಒಂದು ವಿಷಯ ಹೇಳೋದಿಲ್ಲ ಅಂತ ಅಂದ್ಕೊಂಡ್ರೆ ಆತ ಮಂಪರು ಪರೀಕ್ಷೆಯಲ್ಲೂ ಅದನ್ನು ಹೇಳೋದಿಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಅದು? ಇಲ್ಲ, ಖಂಡಿತವಾಗ್ಲೂ ಈ ವಿಲ್ ಪವರ್ ಇದೆಯಲ್ಲ, ಎಸ್, ಆ ವಿಲ್ ಪವರ್ನ ಒಬ್ಬ ಮನುಷ್ಯನಿಗೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಈ ರೀತಿಯ ಪರೀಕ್ಷೆಗಳಿಗೆ ಏನೇನೂ ಉಪಯೋಗ ಇರೋದು. ಅದಕ್ಕೆ ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಮೊದಲು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ತದನಂತರದ ದಿನಗಳಲ್ಲಿ ಏನು ಮಾಡಿದ್ರು, ಅದನ್ನು ಹಿಪ್ನಾಟಿಸಮ್ ಲೆಕ್ಕದಲ್ಲಿ ಇದು ಇಂಪ್ರೂವ್ಡ್ ವರ್ಷನ್, ಇದು ಹಿಪ್ನಾಟಿಸಮ್. ಅದಾದ ನಂತರ ಬ್ರೈನ್ ಮ್ಯಾಪಿಂಗು ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬಂದಂಥವು. ಒಬ್ಬ ವ್ಯಕ್ತಿ ಸೆಮಿ ಕಾನ್ಸಿಯಸ್ಸಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಸೊ ತಾವು ಹೇಳುವಂಥ ಮನಸ್ಸಿನ ಮೇಲೆ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇದ್ದಂಥವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕಾಗೋದಿಲ್ಲ, ಅವ್ರನ್ನ ಹಿಪ್ನೋಟೈಸು ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇದನ್ನು ಮಾಡೋಕ್ಕಾಗದು. ಯಾಕಂದರೆ ತನ್ನ ಮನಸ್ಸಿನ ಮೇಲೆ ಹತೋಟಿ ಇದ್ದಂಥ ಸಂದರ್ಭದಲ್ಲಿ, ಒಬ್ಬ ವ್ಯಕ್ತಿ ಯಾವ ಸ್ಟ್ರಾಂಗ್ ಹತೋಟಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಪರೀಕ್ಷೆಗೂ ಸಹ ಅಷ್ಟೊಂದು ಸ್ವಲ್ಪ ಒಂದೆಲ್ಲ ಪರೀಕ್ಷೆಯಿಂದ ಬಂದಂಥ ಉದಾಹರಣೆಗಳಿದ್ರು ಏನು, ಕಂಪೆಲ್ ಮಾಡಿ, ಫೋರ್ಸ್ ಮಾಡಿ, ಅಥವಾ ಇಂಜೆಕ್ಷನ್ ಕೊಟ್ಟು, ಅಥವಾ ಸೆಮಿ ಕಾನ್ಸಿಯಸ್ಸಲ್ಲಿಟ್ಟು ಆ ವ್ಯಕ್ತಿಯನ್ನು ಕಂಪಲ್ ಮಾಡಿ ಉತ್ತರಗಳನ್ನು ಪಡೆಯುವಂಥದ್ದು. ಆಮೇಲೆ ಇವ್ರು ಬರ್ಕೊಂಡಿರ್ತಕ್ಕಂಥ ಉತ್ತರಗಳನ್ನು ಪದೇ ಅದು ಮೂವಣ್ಣವರೆಗೂ ಅದನ್ನೇ ಪ್ರಶ್ನೆ ಕೇಳುವಂಥದ್ದು. ಸೊ ಅದು ಬಹಳ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇದು ನಾನು ಹೇಳಿದ ಅವಾಗಲೂ ಯಾರು ಒಳ ಬಿಟ್ಟರು ಅನ್ನೋದು ಗೊತ್ತಿಲ್ಲ. ಇದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಇಲಾಖೆಯನ್ನು ಪ್ರಾರಂಭ ಮಾಡಿದ್ರು. ಇದು ಪ್ರತ್ಯೇಕವಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟರು, ಪ್ರತ್ಯೇಕವಾಗಿರ್ತಕ್ಕಂಥ ಎಂಪ್ಲಾಯೀಸನ್ನು ಕೊಟ್ಟರು. ಇಟ್ ಈಸ್ ಎ ಕಂಪ್ಲೀಟ್ಲಿ ಸ್ಟೇಟ್ ಎಕ್ಸ್ಕರ್ ವೇಸ್ಟ್ ಅಷ್ಟೇ. ಇದರಿಂದ ಉಪಯೋಗ ಆಗುವಂಥದ್ದು ಅಂತಿಲ್ಲ. ಇದು ಹೋಗ್ಲಿ, ಇದನ್ನು ತಗೊಳ್ಳುವಂಥ ಸಾಕ್ಷಿಗಳೇನು ಹೇಳಿದ್ರಲ್ಲ, ಪ್ರಶ್ನೆಗಳನ್ನು ಕೇಳುವಂಥ ವಿಷಯದಲ್ಲಿ ಇದೇ ರೀತಿ ಮಂಪರು ಪರೀಕ್ಷೆಯ ಒಂದು ಸಿಡಿಯನ್ನು ನಾನು ನೋಡ್ತಾ ಇದ್ದಾಗ ಅಲ್ಲಿ ಪ್ರಶ್ನೆ ಕೇಳುವಂಥವ್ರು ಕೇಳ್ತಾರೆ, 27ನೇ ತಾರೀಕು ಸೋಮವಾರ ರಾತ್ರಿ 9:30ಕ್ಕೆ ನೀನು ನರ್ತಕಿ ಬಾರ್ ಎದುರುಗಡೆ ಇದೆಯಾ ಅಂತ. ಯಾವುದೇ ಲೀಡಿಂಗ್ ಕ್ವಶನ್ ಕೇಳಬಾರ್ದು ಅಂತ ಇರೋದು. ಒಂದು ಏನು ತಾವು ಇಂಡಿಯಾದಲ್ಲೆಲ್ಲ ಫೇಮಸ್ ಆಗೋಕ್ಕೆ ಕಾರಣ ಆಗಿದ್ದು ಬೆಂಗಳೂರಿನ ನಮ್ಮ ಲ್ಯಾಬೆ, ಫೊರೆನ್ಸಿಕ್ ಲ್ಯಾಬ್. ಆಗ ಮಿಸ್ಟರ್ ಮೋಹನ್ ಅವರು ಡೈರೆಕ್ಟರ್ ಆಗಿದ್ದರು. ಮಾಲಿನಿ ಕೃಷ್ಣಮೂರ್ತಿ ಅಂತ ಒಬ್ಬರು ಅದಕ್ಕೆ ಎಕ್ಸ್ಪರ್ಟೆನ್ಸ್ ಅಂತ ವಿಚಾರ ಇತ್ತು. ತಮಗೆ ನಂತರದ ದಿನಗಳಲ್ಲಿ ಅದರದ್ದೆಲ್ಲ ಗೊತ್ತಾಗಿದ್ದರೆ ಮಾಲಿನಿ ಕೃಷ್ಣಮೂರ್ತಿಯವರ ಅಪಾಯಿಂಟ್ಮೆಂಟೇ ಡಿಸ್ಪ್ಯೂಟ್ ಆಗಿ ಶಿ ವಾಸ್ ಟರ್ಮಿನೇಟೆಡ್. ಅವ್ರು ಎಲಿಜಿಬಲ್ಲೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ನಾಚೆ ಹಾಕಿದ್ದಾಯಿತು. ಸೊ ಆ ಪರಿಸ್ಥಿತಿಯ ಒಬ್ಬ ವ್ಯಕ್ತಿ ಮಾಡಿದಂಥ ನೂರಾರು ಏನು ಈ ಥರದ ಟೆಸ್ಟ್ ಎಲಿಜಿಬಿಲಿಟಿ ನಾವು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಮಂಪರು ಪರೀಕ್ಷೆ ಆದಂತಹ ಪ್ರಕರಣಗಳಲ್ಲಿ ಎಷ್ಟು ಆರೋಪಿಗಳಿಗೆ ಶಿಕ್ಷೆ ಆಯಿತು. ಅದು ಜೊತೆಗೆ ನಮಗೆ ಎಸ್ ಟಿ ರಮೇಶ್ DG ಅವರು 2011ರಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾದ ವಿಚಾರಣೆ ಮಾಡಿದ್ರು. ಅವರು ಕರ್ನಾಟಕ ಸ್ಟೇಟಲ್ಲಿ ಮತ್ತು ಥ್ರೂಔಟ್ ಇಂಡಿಯಾದಲ್ಲಿ ಈ ಲ್ಯಾಬಿಂದ ಏನೇನು ಅನಾಲಿಸಿಸ್ ಈ ಥರ ಮಂಪರು ಪರೀಕ್ಷೆಯಿಂದಾಗಿ ಏನು ಔಟ್ಕಮ್ಮು, ಕನ್ವಿಕ್ಷನ್ಸ್ ಏನು, ಮತ್ತು ಇದರಿಂದ ಏನೇನು ಡಿಸ್ಪ್ಯೂಟ್ ಆಯಿತು ಅದ್ರ ಬಗ್ಗೆ ಮಾಡಿ ಅವರೇ ಕನ್ಕ್ಲೂಷನ್ಗೆ ಬರುವಂಥ ಪರಿಸ್ಥಿತಿ ಮಾಡಿಕೊಂಡು ಇದು ಇನ್ವ್ಯಾಲಿಡ್ ಅನ್ನೋ ರೀತಿಯಲ್ಲಿ ಅವತ್ತಿಗೆ ಮಾಡಿದಂಥ ಘಟನೆ ನಮಗೆಲ್ಲ ಗೊತ್ತಿರೋದೆ. ಸರ್, ಒಬ್ಬ ಪೊಲೀಸ್ ಅಧಿಕಾರಿ ತಾನು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ತನಿಖೆಗೆ ಮಂಪರು ಪರೀಕ್ಷೆ ಮಾಡೋದು ಅವಶ್ಯಕ ಅನ್ನೋ ತೀರ್ಮಾನಕ್ಕೆ ಆತ ಬಂದರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು? ಇಲ್ಲ, ಅದರಲ್ಲಿ ಈಗ ಎನಿ ಟೆಸ್ಟ್ ಎಕ್ಸೆಪ್ಟ್ ನಾವು ಫಿಂಗರ್ ಪ್ರಿಂಟ್ ಒಂದು ಮಾಡ್ಕೊಳೋ ಪ್ರಶ್ನೆಯಲ್ಲಿ ನಮ್ಮದೇ ಆದ ಒಂದು ವಿಚಾರ ಇದೆ. ಅದು ಫೂಲ್ ಪ್ರೂಫ್ ಮೆಥಡ್. ಅದು ಯಾವುದು ಫಿಂಗರ್ ಪ್ರಿಂಟ್ ಎವಿಡೆನ್ಸ್ ಮತ್ತೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ನೆಸ್ ಏನಾದರೂ ಕೊಟ್ಟಾಗ ಅವಕ್ಕೂ ಬೆಲೆ ಇದೆ. ಈ ವಿಚಾರಗಳಲ್ಲಿ ಇದು ಎಗನೆಸ್ಟ್ ಬಾಡಿ, ಎಗನೆಸ್ಟ್ ಯುವರ್ ವಿಲ್, ಇಂಥ ವಿಚಾರಗಳಲ್ಲಿ ನಿಮ್ಮದು ಕೋರ್ಟ್ ಪರ್ಮಿಷನ್ನು ಕಂಪಲ್ಸರಿ. ಇದಕ್ಕೆ ನೀವು ಫಿಂಗರ್ ಪ್ರಿಂಟ್ ಎಷ್ಟರ ಮಟ್ಟಿಗೆ ಫುಲ್ ಪ್ರೂಫ್ ಅನ್ನೋದು ಕೂಡ ದಟ್ ಇಸ್ ಅ ಡಿಬೇಟಬಲ್ ಇಶ್ಯೂ. 10 ರೂಪಾಯಿ ಖರ್ಚಿನಲ್ಲಿ ಡೂಪ್ಲಿಕೇಟ್ ಮಾಡಬಹುದು ಅನ್ನೋದನ್ನ ಪ್ರೂವ್ ವಿಚಾರ ಕೇಳಿದ್ದು ನಾನು ನಿಮಗೆ. ಅದು ಯಾಕೆಂದ್ರೆ ಲಕ್ಷಕ್ಕೊಬ್ಬರದು ಫಿಂಗರ್ ಪ್ರಿಂಟ್ಸ್ ಟ್ಯಾಲಿ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅದನ್ನ ಫುಲ್ ಪ್ರೂಫ್ ಅಂತ ಹೇಳಿ ವರ್ಡ್ ಒಯ್ದು ಅದನ್ನ ಎವಿಡೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಮತ್ತೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ನೆಸ್ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಮಾಡಬೇಕಾದ್ರೆ ಕೋರ್ಟ್ ಪರ್ಮಿಷನ್, ನೀವು ಬ್ಲಡ್ ತೆಗಿಬೇಕಾರಾಗಲಿ,
ಲೈವ್ ಡಿಟೆಕ್ಟ್ರಿಗೆ ಇದು ಮಾಡಿ ಅಳವಡಿಸ್ಬೇಕಾರಾಗಲಿ ಇದೆಲ್ಲಕ್ಕೂ ನೀವು ಕೋರ್ಟ್ ಪರ್ಮಿಷನ್ಗೆ ಹೋಗಲೇಬೇಕು ನೀವು. ಅದು ಕೋರ್ಟ್ ಪರ್ಮಿಟು ಮಾಡೋದಕ್ಕೆ ನೀವು ಸ್ಯಾಟಿಸ್ಫ್ಯಾಕ್ಟ್ರಿ ಥಿಂಗ್ಸ್ಗಳು ಕೊಡಬೇಕಾಗುತ್ತೆ. ಕೊಟ್ಟರೆ ಆ ಪರ್ಮಿಷನ್ ಮೇಲೆ ನೀವು ಇದನ್ನು ಅಳವಡಿಸ್ಬೋದು. ಆದರೂ ಇದು ಇಟ್ ಈಸ್ ಓನ್ಲಿ ಪ್ರೊಸೀಜರ್ ಅಷ್ಟೇ. ಇಟ್ ಈಸ್ ನಾಟ್ ಎ ಪೀಸ್ ಆಫ್ ಎವಿಡೆನ್ಸ್. ಒಂದು ಪ್ರಕ್ರಿಯೆ ಅಂತ ಏನು ಹೇಳ್ತೀವಿ ಅಷ್ಟೇ. ಇದನ್ನು ನಾವು ಹಿಂದೆ ಏನು ಕೂಡಿಸಿದ್ವಿ ಬಿಡಿ ಕೊಟ್ಟು ಅದು ಮಾಡೋದಂತ ಏನು ಹೇಳ್ತಿದ್ವು, ಇದು ಅದೇನೆ. ಆದರೆ ಅದು ಅನ್ಅಫಿಷಿಯಲ್ ಆಗಿ ಆಗ್ತಿತ್ತು, ಈಗ ಅಫಿಷಿಯಲ್ ಆಗಿ. ಶಂಕರಪ್ಪ ಸರ್, ಒಬ್ಬ ಆರೋಪಿಯ ಸ್ವ ಇಚ್ಛೆ ಇಲ್ಲದ ಹೊರತು ಆತನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕಾಗೋದಿಲ್ಲ. ಅದರ ಲಾಜಿಕ್ ಏನು ಸರ್? ಯಾಕೆ ಒಬ್ಬ ಆರೋಪಿ ಒಪ್ಕೊಳ್ಬೇಕು? ಒಬ್ಬ ತಪ್ಪು ಮಾಡಿದಂಥ ನಾನು ಯಾಕೆ ಮಂಪರು ಪರೀಕ್ಷೆಗೆ ಒಳಗಾಗ್ತೀನಿ ಅಂತ ಹೇಳ್ತಾನೆ? ಅದು ಏನಾಗಿದೆ ಈಗಿನ ಕಾನೂನಿನ ಪರಿಸ್ಥಿತಿಯಲ್ಲಿ, ಪ್ರತಿಯೊಬ್ಬನು ಗೌರವಪೂರ್ವಕವಾಗಿ ಜೀವಿಸಬೇಕಾಗಿರ್ತಕ್ಕಂಥದ್ದು ಲಿಬರ್ಟಿ ಆಫ್ ಲೈಫ್ ಇದೆಯಲ್ಲ, ಅದು ಸಂವಿಧಾನಬದ್ಧವಾಗಿ ಒಬ್ಬ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ. ಎಸ್, ಆತ ಆರೋಪಿ ಆಗಿರಲಿ, ಯಾರೇ ಆಗಿರ್ಬೋದು, ಇಟ್ ಹಸ್ ಬಿನ್ ಪ್ರೊಟೆಕ್ಟೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಅವ್ರು ಯಾರೇ ಆಗಿರ್ಬೋದು, ಬಟ್ ಅದು ಗೌರವಪೂರ್ವಕವಾದ ಜೀವನ ನಡೆಸಬೇಕಾಗಿರ್ತಕ್ಕಂಥ ಒಂದು ಮೂಲಭೂತ ಕರ್ತವ್ಯ. ಅದು ಇದು ನಮ್ಮ ದೇಶ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ 16 ಜಡ್ಜಿಗಳು ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲಭೂತವಾಗಿರ್ತಕ್ಕಂಥ ತತ್ವಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ, ಮೂಲಭೂತ ಹಕ್ಕುಗಳಿಗೆ ಹೋಗದಾಗಿರ್ತಕ್ಕಂಥ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಆತನ ಇಚ್ಛೆಗೆ ವಿರುದ್ಧವಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸೋದು ಮೂಲಭೂತ ಹಕ್ಕಿಗೆ ಧಕ್ಕೆ ಅಂತ. ಹೌದು, ಅದು ಇವತ್ತಿನ ದಿವಸ ಅನೇಕ ಚರ್ಚೆಗಳಾಗಿದೆ. ಈಗ ಮೊನ್ನೆ ನಿತ್ಯಾನಂದ ಅವ್ರದ್ದು ನೋಡಿದ್ರೆ ನೀವು ರಕ್ತನ ತೆಗೆಯೋದು DNA ಟೆಸ್ಟ್ಗೋಸ್ಕರ, ಅದ್ರ ಬಗ್ಗೆ ಹೇಳ್ತೀನಿ. ಏನಾಗಿದೆ, ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದಿದೆಯಲ್ಲ, ಅದು ದತ್ತಕವಾಗಿ ಬಂದಿರತಕ್ಕಂಥ ಹಕ್ಕನ್ನು ನೋಡಿ. ಈ ಹಿಂದೆ 2005ರಿಂದ ಮುಂಚಿತವಾಗಿ ಈ ದೇಶದಲ್ಲಿ ಒಬ್ಬ ಬ್ಲಡ್ಡನ್ನು ತಗೊಳ್ಳೋದು ಕಷ್ಟ ಇತ್ತು. ಈಗ ಸುಮಾರು 4-5 ವರ್ಷಗಳಿಂದ ಈಚೆಗೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ಸಹ ಈಗ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಬ್ಲಡ್ಡನ್ನು ತಗೊಳ್ಳಿಕ್ಕಾಗಲ್ಲ, ಪರ್ಮಿಷನ್ ತಗೊಂಡೇ ತಗೋಬೇಕು ಟೆಸ್ಟ್ ಮಾಡಿಸ್ಬೇಕಂದ್ರೆ, ಅಥವಾ ಆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ಪ್ರಯೋಗ ಮಾಡಬೇಕು ಅಂದ್ರೂ ಸಹ ಕೋರ್ಟ್ ಪರ್ಮಿಷನ್ ತಗೋಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದೆ, ಇಟ್ ಈಸ್ ಎನ್ ಇಂಪ್ರೂವ್ಡ್ ವರ್ಷನ್ ಆಫ್ ದಿ ಇವನ್ ಜುಡಿಷಿಯಲ್ ರಿವ್ಯೂಸ್ ಅಂತ ಕರಿತೀವಿ. ಈ ಕೋರ್ಟ್ ಪೂರಾ ಕ್ರೂರವಾಗಿರ್ತಕ್ಕಂಥ ಕೇಸುಗಳಲ್ಲಿ ಪೊಲೀಸಿನವ್ರಿಗೆ ಸಹಕಾರಿ ಆಗುತ್ತೆ ಅನ್ನುವಂಥ ಮಂದಟ್ಟಾದಂಥ ಸಂದರ್ಭದಲ್ಲಿ, ಅಥವಾ ಪೊಲೀಸವರು ಈ ಪರೀಕ್ಷೆಗಳಿಂದ ಈ ಒಂದು ತನಿಖೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನವರಿಕೆ ಮಾಡಿಕೊಟ್ಟಾಗ ಕೋರ್ಟ್ ಅವರು ಸಹ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ. ನೀವು ತಿವಾರಿ ND ತಿವಾರಿ ಕೇಸಲ್ಲಿ ನೀವು ಕಂಡಿರ್ಬೋದು. ಹಾಗೆ ಬಾಲಕೃಷ್ಣ, ತಮಿಳುನಾಡು ಬಾಲಕೃಷ್ಣ ಈಗ ನಿತ್ಯಾನಂದನ್ ಕೇಸಲ್ಲೂ ಸಹ ಅವರು ಅರ್ಜಿಯನ್ನು ಹಾಕಿದ್ದಾರೆ, ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಅರ್ಜಿಯನ್ನು ಹಾಕಿದ್ದಾರೆ. ಇಲ್ಲ ಕೊಟ್ಟರು, ಹೈಕೋರ್ಟಲ್ಲಿ ಹಾಕಿರ್ತಕ್ಕಂಥದ್ದು. ಅವ್ರು ಹಾಕಿರ್ತಕ್ಕಂಥ ಅರ್ಜಿಯನ್ನು ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಸರೆಂಡರ್ ಮಾಡಿಸಿ ಪೊಲೀಸರು ತನಿಖೆ ಕ್ರಮ ಕೈಗೊಳ್ಳಿ ತಿಳಿದ್ರು. ಇನ್ನು ಪೊಲೀಸರು ಅರ್ಜಿಯನ್ನು ಹಾಕಿಲ್ಲ, ಅರ್ಜಿ ಹಾಕ್ಬೇಕು, ಇನ್ನು ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಸರ್, ನಿತ್ಯಾನಂದ ವಿಷಯ ಇಲ್ಲಿ ಬೇಡ. ಶಂಕರಪ್ಪ ನಿತ್ಯಾನಂದ ಪರವಾಗಿ ಅಪಿಯರ್ ಆಗಿದೆ. ನಾವು ನಮ್ಮ ಚರ್ಚೆನ ಮಂಪರು ಪರೀಕ್ಷೆ ಒಳಪಟ್ಟು ಚರ್ಚೆ ಮಾಡೋದಾದ್ರೆ, ಒಬ್ಬ ತನಿಖಾಧಿಕಾರಿಗೆ ತಾನು ಅರೆಸ್ಟ್ ಮಾಡಿದಂಥ ಆರೋಪಿ ಮಂಪರು ಪರೀಕ್ಷೆಗೆ ಒಳಗಾಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದಂಥ ಸಂದರ್ಭದಲ್ಲಿ ಆತನ ತನಿಖೆ ಮುಂದೆ ಹೋಗೋದಿಲ್ಲ, ಎಲ್ಲೋ ಒಂದು ಕಡೆ ಬಂದು ಸ್ಟ್ರಕ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆತನ ಇಚ್ಛೆಗೆ ವಿರುದ್ಧವಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸುವಂಥದ್ದು ಬಹುಶಃ ಅಂಥದ್ದೊಂದು ಅಧಿಕಾರ ತನಿಖಾಧಿಕಾರಿಗೆ ಇರಬೇಕಾಗಿತ್ತ ಅಂತ ನಂತ. ಇಲ್ಲ, ಅದಕ್ಕೆ ನಾನು ಹೇಳಿದ್ದು ಕೋರ್ಟ್ ಪ್ರೊಸೀಜರಲ್ಲೇ ಹೋಗಬೇಕಾಗುತ್ತೆ ತಿರ್ಗಾ. ಅದಕ್ಕೆ ಅವನು ಒಪ್ಪಲಿ ಬಿಡಲಿ ಅನ್ನೋದು ಸೆಕೆಂಡ್ರಿ ಪಾಯಿಂಟು. ಆದರೆ ಕೋರ್ಟ್ಗೆ ನೀವು ಆ ಒಂದು ರಿಕ್ವೆಸ್ಟನ್ನು ನೀವು ಕೊಟ್ಟು ಕೋರ್ಟ್ ಪರ್ಮಿಟ್ ಆಗಬೇಕು, ಆಮೇಲೆ ಇವೆಲ್ಲ ಅದನ್ನು ಅಳವಡಿಕೆ ಆಗೋದು. ಮತ್ತು ಇನ್ನೊಂದು, ಆದರೂ ಅದು ಎವಿಡೆನ್ಸ್ ಪ್ರಕಾರದಲ್ಲಿ ರಿಲೆವೆಂಟ್ ಅಲ್ಲ, ಮತ್ತೆ ಅದು ಪೊಲೀಸಲ್ಲಿ ಅವನು ಇರ್ತಾನೆ. ನೀವು ಯಾವ್ದಾದ್ರು ಒಂದು ಪ್ರಕರಣ ನೆನಪಿಸ್ಕೊಳ್ಬೋದಾ ಸರ್? ಈ ಮಂಪರು ಪರೀಕ್ಷೆ ಆಗಿ ಮಂಪರು ಪರೀಕ್ಷೆಯಲ್ಲಿ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ರು ಕೂಡ ಆರೋಪಿಗೆ ಶಿಕ್ಷೆ ಆಗದೆ ಇರುವಂತ. ಅದೇ ಹೇಳಿದ್ನಲ್ಲ, ಹೈ ಪಾಯಿಂಟ್ ಡಬಲ್ ಮರ್ಡರ್ ಕೇಸಲ್ಲಿ ರಿಲೀಸು ಆಗೋದ, ಮತ್ತೆ ಸೀರಿಯಸ್ ಸ್ಟ್ರಿಕ್ಚರ್ಸ್ ಪಾಸ್ ಆಗ್ಬಿಡ್ತು ಅವ್ರ ಮೇಲೆ, ಮತ್ತೆ ರೀಇನ್ವೆಸ್ಟಿಗೇಷನ್ಗೂ ಆರ್ಡರ್ ಆಗ್ಬಿಡ್ತದೆ ಅವಾಗ. ಅಂದ್ರೆ ರೀಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಟರ್ ಮತ್ತೆ ಆ ಥರದಲ್ಲಿ ಜಸ್ಟಿಸ್ ಶ್ರೀಧರ್ ಅವರೇ ಮಾಡಿದ್ದು, ಶ್ರೀಧರ್ ರಾವ್ ಅವರು. ಸೊ ಅವತ್ತಿನ ಒಂದು ಅವಾಗ ಆ ಕೇಸ್ ಡಬಲ್ ಮರ್ಡರ್ ಆದಾಗ ಅಜಯ್ ಕುಮಾರ್ ಸಿಂಗ್ ಅವರು ಕಮಿಷನರ್ ಇದ್ದರು, ಅವರೆಲ್ಲರೂ ಸೂಪರ್ವಿಷನಲ್ಲೇ ಆಗಿದ್ದರು, ವಿಚಾರ ಆದರು. ಈ ಮಂಪರು ಪರೀಕ್ಷೆಯ ಒಂದು ಸರಿಯಾದ ಒಂದು ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವತ್ತಿನ ಲಾ ಮೇಕರ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ತಗೊಂಬಂದು ಬೆಂಗಳೂರಲ್ಲೇ ಮಂಪರು ಮಾಡ್ತಿದ್ರು. ಯಾವ ಕ್ಯಾಂಡಿಡೇಟು ಯಾರು ಎಲಿಜಿಬಲ್ ಅಲ್ಲೂ ಅವ್ರ ಕೈಲೇ ಮಾಡಿಸ್ಬಿಟ್ರು. ಬಟ್ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಂದ ಅದನ್ನ ಮಂಪರ್ ಪರೀಕ್ಷೆ ಸಂಪೂರ್ಣ ಸಬ್ಸೆಕ್ವೆಂಟಾಗಿ ಅದು ಗೊತ್ತಾಗಿದ್ದು. ಮಿಸ್ಟರ್ S.T. ರಮೇಶ್ ಅವರು DG ಆಗಿ ಬಂದ ಮೇಲೆ ಅದರ ವ್ಯಾಲಿಡಿಟಿ ಬಗ್ಗೆ ಈ ಮೇಡ್ ಎ ಗುಡ್ ಎಫರ್ಟ್, ತುಂಬ ಚೆನ್ನಾಗಿ ಮಾಡಿ ಎಲ್ಲ ಥ್ರೂಔಟ್ ಇಂಡಿಯಾ ಇವರಿಂದ ಏನೇನಾಯಿತು ಅದೆಲ್ಲ ತರಿಸಿ ಇದೆಲ್ಲದಕ್ಕೂ ಒಂದು ಅಂತಿಮ ಆವಾಗ ಆಡಿದ್ರು.
ನಾವು ಈಗಲೂ ಏನು ಹೇಳೋದು ಸಜೆಸ್ಟ್ ಅಂತಾರೆ, ಮಂಪರು ಪರೀಕ್ಷೆನ ಒಂದು ಪ್ರೊಸೀಜರಲ್ ಪಾಯಿಂಟ್ ಅದು, ಅದೇನು ಪೀಸ್ ಆಫ್ ಎವಿಡೆನ್ಸು ಅಲ್ಲ. ಅದು ಯಾವುದೇ ಕಸ್ಟಡಿ ಇರತಕ್ಕಂಥ ವ್ಯಕ್ತಿ ಸ್ವತಃ ಒಪ್ಕೊಂಡು, ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮಲ್ಲಿ 164 ಕನ್ಫೆಷನ್ ಸ್ಟೇಟ್ಮೆಂಟ್ ಅಂತ ಇದೆ. ಕೋರ್ಟ್ ಜಡ್ಜ್ ಮುಂದೆನೆ, ಜಡ್ಜ್ ಮುಂದೆ ಅವನು ನಾನು ಮಾಡಿದ್ದೆಲ್ಲ ಒಪ್ಕೊಂಡ್ರು ನಾಳೆಗೆ ಅವನು ರಿವರ್ಸ್ ಆಗಿ ನಾನು ಅದು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರು ಮತ್ತೆ ಅದು ಹೋಯ್ತದು. ಬಟ್ ಇದರಲ್ಲಿ ಒಂದು ಆ ಪರಿಸ್ಥಿತಿಯಲ್ಲಿ ವ್ಯವಸ್ಥೆ ಇದೆ. ವೈಜ್ಞಾನಿಕ ವಿಷಯಕ್ಕೆ ಬರೋದಾದ್ರೆ, ಭಾರತದಲ್ಲಿ ಯಾವಾಗ ನಾವು ಮಂಪರು ಪರೀಕ್ಷೆಯನ್ನು ಅತಿ ಹೆಚ್ಚು ಮಾಡೋದಕ್ಕೆ ಶುರು ಮಾಡಿದ್ವಲ್ಲ, ಆ ಟೈಮ್ಗಾಗಿ ಟೀಚ್ ಮಾಡಿದ್ರು. ಇದರ ಪರಿಣಾಮಗಳು, ಅನುಕೂಲಗಳು, ಅನಾನುಕೂಲಗಳು ಏನು ಅಂತಕ್ಕಂಥ ವಿಚಾರಗಳನ್ನ ಹೈಕೋರ್ಟಲ್ಲಿ ಇದನ್ನು ಒಂದು ಸೆಮಿನಾರ್ ಅನ್ನು ಇಟ್ಟಿದ್ದು, ವರ್ಕ್ಶಾಪ್ ಅನ್ನು ಇಟ್ಟು ಸೆಮಿನಾರ್ ಇಟ್ಟು ಚರ್ಚೆ ಮಾಡಿರ್ತಕ್ಕಂಥ ದುರಂತ ಅಂದ್ರೆ ಸಜಿತ್, ಈ ಟೆಸ್ಟ್ಗಳೆಲ್ಲ ಇದೆಯಲ್ಲ, ಈ ಟೆಸ್ಟ್ಗಳು ಯಾವುದೇ ಕಾರಣಕ್ಕೂ ಸಹ ಯಾವುದೇ ಹಂತದಲ್ಲೂ ಸಹ ಒಂದು ಎವಿಡೆನ್ಸ್ ಆಯಿತು, ಒಂದು ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಅಥವಾ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾಟ್ ಇವನ್ ಇನ್ ರೆಕಾರ್ಡ್ಸ್. ಓಕೆ. ಸೊ ದೇರ್ಫೋರ್ ಇದು ಏನಿದ್ರು ಸಹ ಇವರು ಫರ್ದರ್ ತನಿಖೆ ಮಾಡಲಿಕ್ಕೆ ದಾರಿ ಕಂಡುಕೊಳ್ಳುವಂತ ಒಂದು ವಿಧಾನ ಅಷ್ಟೇ, ಪ್ರೊಸೀಜರ್ ಅಲ್ಲ, ಒಂದು ದಾರಿ ಕಂಡುಕೊಳ್ಳುವಂಥ ವಿಧಾನ. ಇದರಿಂದ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಬಟ್ ಆದರೆ ಒಬ್ಬ ವ್ಯಕ್ತಿ ಮೇಲೆ ಒತ್ತಾಯಪೂರ್ವಕವಾಗಿ ತಮ್ಮ ಪ್ರಶ್ನೆಗಳನ್ನು ಹೇರುವಂಥದ್ದು, ಆ ಮುಖಾಂತರ ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಈಗ ನೀವು ಕರೀಂ ಲಾಲಾ ತೆಲಗಿ ಕೇಸನ್ನು ಬಹಳ ಹತ್ತಿರದಿಂದ ನೋಡಿದಂಥವ್ರು, ಅವರ ಪರವಾಗಿ ವಾದವನ್ನು ಮಾಡಿದಂಥವ್ರು, ಆ ಪ್ರಕರಣದಲ್ಲಿ ಮಂಪರು ಪರೀಕ್ಷೆಯ ಸಂದರ್ಭದಲ್ಲಿ ಕರೀಂ ಲಾಲಾ ತೆಲಗಿ ಹೇಳಿದಂಥ ವಿಷಯಕ್ಕೂ ಮತ್ತು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಕಂಡು ಬಂದಂಥ ವಿಷಯಕ್ಕೂ ವ್ಯತ್ಯಾಸ ಇತ್ತ. ಖಂಡಿತವಾಗ್ಲೂ ಬಹಳ ಒಳ್ಳೆಯ ವಿಚಾರವನ್ನು ಕೇಳಿದ್ರಿ. ಇವರು ತನಿಖೆ ಮಾಡಿರ್ತಕ್ಕಂಥ ವಿಚಾರಕ್ಕೂ ಅವರು ಮಂಪರು ಪರೀಕ್ಷೆಯಲ್ಲಿ ತಗೊಂಡಿರ್ತಕ್ಕಂಥ ಉತ್ತರಗಳಿಗೂ ಖಂಡಿತವಾಗ್ಲೂ ಯಾವುದ್ಯಾವುದಕ್ಕೂ ಸಂಬಂಧ ಇರಲಿಲ್ಲ. ಇವರು ಹಾಕಿರ್ತಕ್ಕಂಥದ್ದು ಇದೇನೆಂದರೆ, ತೆಲಗಿಯವರು ಫೇಕ್ ಸ್ಟಾಂಪ್, ನಕಲಿ ಛಾಪಾ ಕಾಗದವನ್ನು ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡಿ ಅದರಿಂದ ಹಣವನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಆರೋಪವನ್ನು ಇಡೀ ದೇಶಾದ್ಯಂತ ಅನೇಕ ಕೇಸ್ಗಳಲ್ಲಿ ಹೊಲಿಸಿರ್ತಕ್ಕಂಥ ದುರಂತ ಅಂದರೆ, ಆ ಪ್ರಿಂಟ್ ಮಾಡಿದ್ದಕ್ಕಾಗಲಿ, ಆ ಸರ್ಕ್ಯುಲೇಟ್ ಮಾಡಿದ್ದಕ್ಕಾಗಲಿ, ಅದರಿಂದ ದುಡ್ಡನ್ನು ತಗೊಂಡಿದ್ದಕ್ಕಾಗಲಿ ಸಣ್ಣ ಒಂದು ಎವಿಡೆನ್ಸನ್ನು ಸಹ, ಒಂದು ಪೇಪರನ್ನು ಸಹ ತೆಲಗಿಯರಿಂದ ರಿಕವರಿ ಮಾಡಿಲ್ಲ ಇವತ್ತಿನವರೆಗೂ. ಅಲ್ಲ, ಮಂಪರು ಪರೀಕ್ಷೆಯಲ್ಲಿ ತೆಲಗಿ ಏನು ಹೇಳಿದ್ರು ಅಂತ, ಮಂಪರು ಪರೀಕ್ಷೆಯಲ್ಲಿ ತೆಲಗಿಯವರು ಇವರು ಮಾಡಿರ್ತಕ್ಕಂಥ ಫಾರ್ಮುಲೇಟ್ ಪ್ರಶ್ನೆ ಸುಮಾರು 79 ಪ್ರಶ್ನೆಗಳನ್ನು ಅದರಲ್ಲಿ ತಗೊಂಡಿದ್ರು. ನೀವು ಈ 79 ಪ್ರಶ್ನೆಗಳಿದೆಯಲ್ಲ, ಈ ಕನ್ಫೆಷನ್ ಸ್ಟೇಟ್ಮೆಂಟು, ಓಕೆ, ಈ ಕನ್ಫೆಷನ್ ಸ್ಟೇಟ್ಮೆಂಟ್ ಥರ ಇವರು ಲೀಡಿಂಗ್ ಕ್ವಶನ್ಸನ್ನು, ಎಲ್ಲ ಲೀಡಿಂಗ್ ಕ್ವಶನ್ಸನ್ನು ರೆಡಿ ಮಾಡಿಕೊಂಡಿದ್ರು. ನೀವು ಪೇಪರ್ ಪ್ರಿಂಟ್ ಮಾಡಿದ್ರ ಅಂತ ಒಡೆದು ಇಂಜೆಕ್ಷನ್ ಕೊಟ್ಬಿಟ್ಟು, ಇಂಜೆಕ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲೆಕ್ಟ್ರಾನಿಕ್ ವೈರ್ಸ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಆ ಸೆಮಿ ಕಾನ್ಸಿಯಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನ ಏನು ಮಾಡಿದ್ರು, ನೀವು ಇವತ್ತು ನೋಡ್ಬೋದು, ಸ್ಟಿಲ್ಸ್ ನಿಮ್ಮ ಹತ್ರ ಇದ್ದಾವೆ, ಇವತ್ತು ನೋಡ್ಬೋದು. ಅದು ಅವತ್ತೇನು ಹೇಳಿದ್ರು, ಹ್ಞೂ ಅಂದಿರ್ತಕ್ಕಂಥದ್ದು, ಅದಕ್ಕೆ ಉತ್ತರ ಹ್ಞೂ ಅಂತಕ್ಕಂಥ ಪಡ್ಕೊಂಡ್ರೆ ಅದನ್ನು ಇಲ್ಲಿ ಒಂದು ಎವಿಡೆನ್ಸ್ ಇವರು ಇನ್ವೆಸ್ಟಿಗೇಷನ್ಗೆ ಮಾಡಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಸಹ ಅದರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಸಹ ಆ ತನಿಖೆಗೆ ಒಳಪಡಿಸಿ ಆ ಮುಖಾಂತರ ತನಿಖೆ ಮಾಡಿಲ್ಲ. ಓಕೆ, ತನಿಖೆ ಮಾಡಿದ್ರು ಸಹ ಅದರ ಆ್ಯಂಗಲ್ ಬೇರೆ ಆಗಿರ್ತದೆ. ತಾವು ಹೇಳುವಂಥದ್ದು ಮಂಪರು ಪರೀಕ್ಷೆಯಲ್ಲಿ ಇಂಥದ್ದೊಂದು ಅಫೆನ್ಸ್ ಮಾಡಿದ್ದೀನಿ ಅಂತ ಹೇಳಿದಾಗ ಆ ಅಫೆನ್ಸ್ ಆಗಿರೋದಕ್ಕೆ ಇಲ್ಲಿ ಸಾಕ್ಷ್ಯಗಳನ್ನು ಆಗಲಿಲ್ಲ. ಏನು ಹಾಗಾಗಿ ಜಸ್ಟಿಸ್ ಕಬ್ಬಿನ್ ಅಂತಕ್ಕಂಥವ್ರು ಭಾಳ ಅದ್ಭುತವಾಗಿರ್ತಕ್ಕಂಥ ಹೈಕೋರ್ಟ್ ಜಡ್ಜ್ ಅವರು ಖಂಡಿತವಾಗ್ಲೂ ಸಹ ಅದನ್ನು ಸುಮಾರು 2 ದಿವಸ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ಬಂದಿತ್ತು. ದಿನದಿನವೂ ಇಂಟ್ರೆಸ್ಟಿಂಗ್ ವಿಚಾರ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಆರೋಪ, ಇಡೀ ದೇಶವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಆರೋಪ, ಲಕ್ಷಾಂತರ ಕೋಟಿ ರೂಪಾಯಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಆರೋಪ, ನೂರಾರು IAS ಆಫೀಸರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನೂರಾರು ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ, ನೂರಾರು ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಇದ್ದಾರೆ. ಅನೇಕರು ಅದೇ ಪೂರಕವಾಗಿ ಮಹಾರಾಷ್ಟ್ರದಲ್ಲೂ ಪೊಲೀಸ್ ಆಫೀಸರ್ಸ್ನ ಅರೆಸ್ಟ್ ಮಾಡಿದ್ರು, ರಾಜಕಾರಣಿಗಳನ್ನು ಇಲ್ಲೂ 11 ಜನ ಪೊಲೀಸ್ ಆಫೀಸರ್ ಅರೆಸ್ಟ್ ಆದರು. ಹೀಗೆ ಅನೇಕ ರೀತಿಯಲ್ಲಿ ಅಲ್ಲೋಲ್ ಕಲ್ಲೋಲ ಆಗಿಬಿಟ್ಟಿದೆ ಇಡೀ ರಾಜಕೀಯ ವ್ಯವಸ್ಥೆ ಪರಿಸ್ಥಿತಿನ ಕಲ್ಲೋಲ್ ಕಲ್ಲೋಲ. ಅಂಥ ಸಂದರ್ಭದಲ್ಲಿ ಇವತ್ತೊಂದು ದಿವಸ ಆ ಪ್ರೊಸೀಡಿಂಗ್ಸನ್ನು ಸ್ಟೇ ಕೊಟ್ಟಿದ್ರು. ಯಾಕಂದರೆ ಬಾಲಕೃಷ್ಣನ್ ಅಂತಕ್ಕಂಥ ಕೇಸಲ್ಲಿ ತಮಿಳುನಾಡು ಇದೇ ರೀತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗುತ್ತೆ. ಸೊ ಅಂತಿಮವಾಗಿ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಲ್ಲ, ಅಂತಿಮವಾಗಿ ಅವರ ಪೂರಕವಾಗಿರ್ತಕ್ಕಂಥ ಅವ್ರ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಇದು ಪ್ರಯಾರಿಗೇಟಿವ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಮಾತ್ರ ಹೇಳ್ಬಿಟ್ಟು ವಿತ್ ದಿ ಪರ್ಮಿಷನ್ ಇದಕ್ಕೂ ಪಾರ್ಟಿಗಳು ಒಪ್ಪಿದ್ರೆ ಮಾಡ್ಬೋದು ಅಂತಕ್ಕಂಥ ಮಾತ್ರ. ಹೌ ಆಫನ್ ಈಸ್ ನಾರ್ಕೋ ಅನಾಲಿಸಿಸ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಠಾಣೆಯಲ್ಲಿ 10 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದಾಗ ಆತ ಸಾಮಾನ್ಯವಾಗಿ ಇನ್ ಜನರಲ್ ನಾನು ಮಾತಾಡ್ತಾ ಇರೋದು, ಎಷ್ಟು ಪ್ರಕರಣಗಳಲ್ಲಿ ಆತನಿಗೆ ನಾರ್ಕೋ ಅನಾಲಿಸಿಸ್ ಅವಶ್ಯಕತೆ ಅಂತ ಅನ್ಸುತ್ತೆ? ಈಗ ಅದು ನಿಮಗೆ ಗೊತ್ತಿದೆಯಲ್ಲ, ಇಂಪಾರ್ಟೆನ್ಸ್ ಮೇಲೆ. ಎಸ್, ಅದರಲ್ಲಿ ಸತ್ತವನು ಯಾರು ಅವನ ಇಂಪಾರ್ಟೆನ್ಸ್, ಅದು ಕೊಲೆ ಮಾಡಿದವನು ಯಾರು ಅವನು ಯಾರು ಇಂಪಾರ್ಟೆನ್ಸ್, ಎಷ್ಟು ಪ್ರಚಾರ ಆಗಿದೆ, ಎಷ್ಟು ಅದರಲ್ಲಿ ಮಾಧ್ಯಮಗಳವರು ಎಷ್ಟು ಮಾತಾಡ್ತಾರೆ,
ಯಾರೇನಂಗೆ ಅದನ್ನ ಪ್ರಚಾರಕ್ಕೆ ತಂದಿದ್ರು ಅದ್ರ ಮೇಲೆ ಅದು ಡಿಸೈಡ್ ಆಗಿ ಹೋಗ್ತವೆ. ನಾಟ್ ಆನ್ ದಿ ಬೇಸಿಸ್ ಆಫ್ ದಿ ಸಮ್ಟೈಮ್. ಈಗ ಅದಕ್ಕಿಂತ ಸೀರಿಯಸ್ ಆಗಿ ನಿವೃತ್ತ ACP ಲೋಕೇಶ್ವರ್ ಅವರು ತಮಗೆ ಗೊತ್ತಿಲ್ಲದೆ ಒಂದು ದುರಂತ ಸತ್ಯವನ್ನು ಹೇಳಿದ್ರು. ಪ್ರಕರಣಗಳು ಕೇವಲ ಪ್ರಕರಣಗಳು ಮಾತ್ರ ಆಗಿರೋದಿಲ್ಲ, ಪ್ರತಿ ಕೊಲೆ ಆದಾಗಲೂ ಕೂಡ ಒಂದು ಪ್ರಾಣ ಹೋಗಿರುತ್ತೆ. ಪ್ರಾಣದ ಬೆಲೆ ಸಮಾನ. ಆದರೆ ಸಮಾಜದ ದೃಷ್ಟಿಯಲ್ಲಿ ಕೆಲವೊಂದಷ್ಟು ಲೋ ಪ್ರೊಫೈಲ್ ಕೇಸ್ಗಳಿರುತ್ತೆ, ಕೆಲವೊಂದಷ್ಟು ಹೈ ಪ್ರೊಫೈಲ್ ಕೇಸ್ಗಳಿರುತ್ತೆ. ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ನಾರ್ಕೋ ಅನಲೈಸಿಸ್ನ ಸಾಧ್ಯತೆಗಳು ಜಾಸ್ತಿ ಅನ್ನುವಂಥದ್ದು. ಎಕ್ಸಾಕ್ಟಾಗಿ ನಾರ್ಕೋ ಅನಲೈಸಿಸ್ನ ಹೇಗೆ ಮಾಡ್ತಾರೆ, ಯಾವ ಕೆಮಿಕಲನ್ನು ಒಬ್ಬ ಮನುಷ್ಯನ ದೇಹದಲ್ಲಿ ಇಂಜೆಕ್ಟ್ ಮಾಡಲಾಗುತ್ತೆ, ಆ ಒಟ್ಟಾರೆ ಪ್ರೊಸೀಜರ್ ಹೇಗಿರುತ್ತೆ, ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ವಿಷಯದ ಬಗ್ಗೆ ಮಾತಾಡ್ತೀವಿ.